ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಸಚಿವರು ಹಾಗೂ ಗಣ್ಯಮಾನ್ಯರು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಬೇಕೆಂದು ಕೋರುತ್ತಾರೆ. ವಿಳಂಬವಾದಂತಹ ಕೋರಿಕೆ ಶುಭಾಶಯ ತಿಳಿಸಿದ ಮಾನ್ಯ ಶಿಕ್ಷಣ ಸಚಿವರಿಗೆ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಮತ್ತೆ ಬಹಳ ಮೇಧಾವಿ ಉದ್ಯೋಗರು ಕೂಡ ಆಗಿದ್ದಾರೆ. ಹಾಗಾಗಿ ಅವರು ರಾಷ್ಟ್ರಪತಿ ಸ್ಥಾನವನ್ನು ಕೂಡ ಅಲಂಕರಿಸತಕ್ಕಂಥ ಕೆಲಸವನ್ನು ಮಾಡಿದರು. ದೇಶದ 2ನೇ ರಾಷ್ಟ್ರಪತಿಗಳು ಅವರನ್ನ ಗೌರವಿಸ್ಲಿಕ್ಕೋಸ್ಕರ, ಅವರನ್ನು ಸ್ಮರಿಸಲಿಕ್ಕೋಸ್ಕರ, ಅವರು ಶಿಕ್ಷಕರಾಗಿ ಮಾಡಿದಂಥ ಕೆಲಸ ಮತ್ತೆ ನೈತಿಕತೆ ಉಳ್ಳವರಾಗಿದ್ದರು. ಅವರು ಒಬ್ಬ ಆದರ್ಶ ಶಿಕ್ಷಕರಾಗೂ ಕೂಡ ಇದ್ದರು. ಹಾಗಾಗಿ
ಅವರ ದಿನಾಚರಣೆಯನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 5ನೇ ತಾರೀಕು ಆಚರಣೆ ಮಾಡ್ತಾ ಇದ್ದೀವಿ. ನಾವು ಅವರನ್ನು ಗೌರವಿಸ್ತಕ್ಕಂಥದ್ದು, ಸ್ಮರಿಸ್ಕೊಳ್ತಕ್ಕಂಥದ್ದು, ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ವಿಶೇಷವಾಗಿ ಶಿಕ್ಷಕರು ಅವರ ಆದರ್ಶ ಜೀವನವನ್ನು ಅಳವಡಿಸ್ಕೊಳ್ತಕ್ಕಂಥದ್ದು, ಅವರ ಮಾರ್ಗದರ್ಶನದಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಅವರ ಒಂದು ಕಷ್ಟ ಸುಖಗಳು ಮತ್ತು ಅವರ ಸಮಸ್ಯೆಗಳನ್ನು ಆಲಿಸಿರ್ತಕ್ಕಂಥದ್ರ ಪರಿಣಾಮ ಕಳೆದ ವರ್ಷ ಜನವರಿಯಲ್ಲಿ ಒಂದು ಒಳ್ಳೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಗೊತ್ತಿದೆ. ಒಂದೆರಡು ವಿಚಾರ ಹಾಗೆ ಉಳಿದಿತ್ತು. ತಮಗೆ ಗೊತ್ತಿದೆ, ನಿಧನ 50-60 ವರ್ಷ ಸೇವೆ ಮಾಡಿ ಏನು ಅವರು ನಿವೃತ್ತಿ ಹೊಂದಕ್ಕಂಥ ಅವರಿಗೆ ಯಾವುದೇ ರೀತಿ ಒಂದು ಹಣಕಾಸಿನ ಒಂದು ಸಹಾಯ ಇರಲಿಲ್ಲ. ಅದಕ್ಕೆ ಹಿಡಿಗಂಟು ಕೊಡಬೇಕು ಅಂತಕ್ಕಂಥ ಬೇಡಿಕೆ ಇತ್ತು. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿದ್ರು. ನಂತರ ನಮ್ಮ ಮುಂದೆ ಸಮಸ್ಯೆ ಬಂತು. ಕೆಲವರು 10 ವರ್ಷಕ್ಕಿಂತ ಹೆಚ್ಚು ಸೇವೆ ಮಾಡಿ ಆಕಸ್ಮಿಕವಾಗಿ ಮರಣ ಹೊಂದಂತವರು ಕೂಡ ಏನಾದರೂ ಸಹಾಯ ಮಾಡಬೇಕು ಅಂತಕ್ಕಂಥದ್ದು. ಅದನ್ನು ಸಹ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿವೃತ್ತಿ ಹೊಂದಿದಾಗ ಕೊಡ್ತೀವಿ 5 ಲಕ್ಷ ಹಿಡಿಗಂಟು, ಅದೇ ರೀತಿ 10 ವರ್ಷ ಸೇವೆ ಮಾಡಿ ಏನಾದರೂ ಕಾರಣಾಂತರದಿಂದ ತೀರ್ಕೊಂಡವರಿಗೆ 5 ಲಕ್ಷ ಕೊಡ್ತಕ್ಕಂಥದ್ದನ್ನು ಕೂಡ ನಮ್ಮ ಸರ್ಕಾರ ಈಗ ಅನುಮೋದನೆ ಮಾಡಿದೆ ಅಂತಕ್ಕಂಥದ್ದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ದೇಶದ ಅಭಿವೃದ್ಧಿಯನ್ನು ಸಾಧಿಸಲು ಸಹಾಯ ಆಗುತ್ತದೆ ಎಂದು ಅವರು ಹೇಳಿದ್ದನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಸರ್ಕಾರ ಬಂದ ಮೇಲೆ ಮೂಲಭೂತ ಸೌಕರ್ಯಕ್ಕೆ ಶಾಲೆ ಕೊಠಡಿ ಇರ್ಬೋದು, ಶೌಚಾಲಯ ಇರ್ಬೋದು, ವಿವಿಧ ಸಹಕಾರವನ್ನು ನಾವು ಮಾಡ್ಕೊಂಡಿದ್ವಿ. ಬಹಳ ಸಂತೋಷ ಏನು ಅಂತ ಹೇಳಿದರೆ, ನಮ್ಮ ಕನಸು, ನನ್ನ ಕನಸು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಗುಣಮಟ್ಟದ ಶಿಕ್ಷಣಕ್ಕೆ ಕೊಡ್ತಕ್ಕಂಥ ಕನಸು ನಿನ್ನೆ ಏನು ನಮ್ಮ ಸಚಿವ ಸಂಪುಟದಲ್ಲಿ ಇದುವರೆಗೂ ನಮಗೆ ಸುಮಾರು 307 KPS ಶಾಲೆಗಳಿತ್ತು ಸರ್. ಆದರೆ ಒಂದು ಇತಿಹಾಸವನ್ನು ನಿನ್ನೆ ತಮ್ಮ ಅಧ್ಯಕ್ಷತೆಯಲ್ಲಿ ನಾವು ಸೃಷ್ಟಿಯನ್ನು ಮಾಡಿದ್ದೀವಿ. ಸುಮಾರು ನಮ್ಮ ಬಜೆಟಲ್ಲಿ ಘೋಷಣೆ ಆಗಿದ್ದು 500 KPS ಶಾಲೆ. ಆದರೆ ಇವತ್ತು ADBಯ ಸಹಕಾರ, ಸರ್ಕಾರದಿಂದ ಸಹಕಾರ ಮತ್ತು KKRDBಯ ಫಂಡ್ ಎಲ್ಲ ಸೇರಿ ಇವತ್ತು ಸುಮಾರು 800 KPS ಶಾಲೆಗಳನ್ನು ಇವತ್ತು ಮಾಡಲಿಕ್ಕೆ ನಿನ್ನೆ ಸಚಿವ ಸಂಪುಟದಲ್ಲಿ ಅನುಮೋದನೆ ಆಗಿರ್ತಕ್ಕಂಥದ್ದು ಬಹಳ ಸಂತೋಷ ಆಗ್ತದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಬಹಳ ಹೆಚ್ಚು ಅವಶ್ಯಕತೆ ಇರ್ತಕ್ಕಂಥದ್ದು ಪ್ರೌಢಶಾಲೆ ಮತ್ತು PUC ಕಾಲೇಜುಗಳು. ಈಗಾಗಲೇ ಸುಮಾರು 164 ಪ್ರೌಢಶಾಲೆಗಳಿಗೆ ಅನುಮೋದನೆ ಕೊಟ್ಟಿದ್ದೀವಿ ಸರ್. ಸುಮಾರು 50 PUC ಕಾಲೇಜು ಅನುಮೋದನೆ ಇನ್ನೊಂದು ವಾರದಲ್ಲಿ ಕೊಡ್ತೀವಿ. ಇವತ್ತು 6 ದಿವಸನೂ ಕೂಡ ಮಕ್ಕಳ ಪೌಷ್ಟಿಕತೆಗೆ ಬಡತನದಲ್ಲಿರೋರು ಕೂಡ ಸಮಾನತೆಯನ್ನು ಕೊಡಬೇಕಂತ ಹೇಳಿ ಮಧ್ಯಾಹ್ನ ಬಿಸಿ ಊಟಕ್ಕೆ 6 ದಿವಸನೂ ಕೂಡ ಮೊಟ್ಟೆ ಇಲ್ಲ ಅಂದರೆ ಬಾಳೆಹಣ್ಣು ಕೊಡ್ತಕ್ಕಂಥದ್ದು. कि हमारे जो लाभार्थी है, लाभार्थियों के उत्पादों को सुनहरा मार्केटिंग प्लेटफॉर्म प्रदान करना है. और 10 दिनों में इन्होंने जो अपना साहित्य बनाया है, जो घर में साहित्य बनाते हैं या छोटी मोटी फैक्ट्री चलाते हैं, फैक्ट्री नहीं लेकिन जो हाथ से जो अपना सामान बनाते हैं, वैसे लोगों को मतलब मार्केट मिलने के लिए इसी तरह का एक शिल्पोत्सव हम रखते हैं. और आज बेंगलोर में 5 तारीख से लेकर 10 तारीख तक, नहीं 5 तारीख से लेकर 15 तारीख तक 10 दिनों का शिल्प समागम प्रोग्राम यहाँ आयोजित किया है. और इसमें मतलब हमारे कैबिनेट मंत्री यहाँ हमारे डॉक्टर वीरेंद्र सिंह जी भी यहाँ मौजूद होने वाले हैं. और मतलब यहाँ एक हमारी कोशिश है, जिस तरह ये शिल्पोत्सव हमारा है उसी तरह दिव्यांगजनों के लिए भी हम हर साल में 2-3 इसी तरह के शिल्पोत्सव रखते हैं. और वह दिव्यांगजनों के लिए भी मार्केट देने का काम हमारा होता है.
Before that, sorry, before I open the floor, I have an announcement to make, so let me first make the announcement. This is about the visit of the Prime Minister of Mauritius to India. The Prime Minister of Mauritius, His Excellency Dr. Naveen Chandra Ramgoolam, will undertake a state visit to India from 9 to 16th of September 2025. This will be the first overseas bilateral visit of Prime Minister Dr. Ramgoolam to India in his present term. You would recall that Prime Minister Ramgoolam had earlier visited India in 2014 to attend the swearing-in ceremony of the Prime Minister and the Council of Ministers. Received a formal response from the Australian side where they acknowledged that the protests in Australia may be of concern for Australia's diverse communities. At the same time, you would have seen that senior leaders and politicians, both from the Australian government side and also from the opposition side, they have issued statements supporting the multicultural identity of Australia. They've also recognized the role played by the Indian-Australian community in the overall progress and development of Australia, and they appreciate and acknowledge this role very much. On our side, we continue to firmly believe that diversity is strength. We value a comprehensive strategic partnership with Australia, of which our people-to-people ties are a very important element, and in fact, it bolsters our strategic ties. The Prime Minister of Mauritius, His Excellency Dr. Naveen Chandra Ramgoolam, will undertake a state visit to India from 9 to 16th of September 2025. This will be the first overseas bilateral visit of Prime Minister Dr. Ramgoolam to India in his present term. You would recall that Prime Minister Ramgoolam had earlier visited India in 2014 to attend the swearing-in ceremony of the Prime Minister and the Council of Ministers. During this visit to India of Dr. Ramgoolam, he will, apart from Delhi, he'll also visit Mumbai, Ayodhya and Tirupati. In Mumbai, he'll be attending a business event. बाढ़ संबंधित जो डेटा हम पाकिस्तान के साथ साझा कर रहे हैं, ये डिप्लोमेटिक चैनल्स के माध्यम से हो रहा है. तभी मैंने कहा कि ये हाई कमीशन के माध्यम से उनको दिया जा रहा है और ये मानवता के आधार पर दिया जा रहा है. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್.